ಸನ್ನಿವೇಶವನ್ನು ಸೃಷ್ಟಿ ಮಾಡಿ ಆ ಪ್ರಭಾವದಲ್ಲಿದ್ದಂಥ ಅಜಿತ್ ಪವಾರು ನಮ್ಮ ಕನ್ನಡ ನಾಡಿನ ಜೊತೆಗೆ ಬಹಳಷ್ಟು ಸಮುದ್ರ ಸಂಬಂಧಗಳನ್ನು ಹೊಂದಿದ್ದರು. ಮಹಾರಾಷ್ಟ್ರದ ಉಸ್ತುವಾರಿಯಾಗಿ ನಾನು AICCಯ ಉಸ್ತುವಾರಿಯಾಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಲವು ರಾಜಕೀಯ ಪ್ರಸಂಗಗಳಲ್ಲಿ ನಾವು ಅವರು ಸೇರಿದ್ವಿ. ಅಷ್ಟೇ ಅಲ್ಲ, ಅವರ ಆ ಸ್ನೇಹ ಇವತ್ತು ನಾನು ನೆನಪಿಸ್ಕೊಳ್ತೀನಿ. ಅವರಿಗೆ ಗೌರವಪೂರ್ಣವಾಗಿರ್ತಕ್ಕಂಥ ಶ್ರದ್ಧಾಂಜಲಿ ಸಲ್ಲಿಸ್ತೇನೆ. ನೋಡಿ, ಎಲ್ಲರೂ ಕೂಡ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಬ್ಬ ನಾಯಕನ ಕಳ್ಕೊಳ್ಳೋದಿದೆಯಲ್ಲ, ಇಷ್ಟೆಲ್ಲ ಸಾಧನೆ ಮಾಡಿ ಅನುಭವ ಇರುವಂಥ ರಾಜಕಾರಣಿ ಒಬ್ಬರನ್ನು ನಾವು ಈ ರೀತಿಯಾಗಿ ಕಳ್ಕೊಳ್ತೀವಿ, ಇಂಥದ್ದೊಂದು ದುರಂತದಲ್ಲಿ ಅವರನ್ನು ಕಳ್ಕೊಳ್ತೀವಿ ಅನ್ನೋದೇ ಒಂಥರ ಆಘಾತ, ಬೇಸರ ತರಿಸುವಂಥದ್ದು. ಅನೇಕ ಹುದ್ದೆಯನ್ನು ನಿಭಾಯಿಸಿದರು, ಎಲ್ಲ ಹುದ್ದೆಯನ್ನು ಕೂಡ ಜವಾಬ್ದಾರಿಯುತದಿಂದ ನಿಭಾಯಿಸಿದರು. ಈಗಾಗಲೇ ಈ ದುರಂತದ ಬಗ್ಗೆ ಮತ್ತು ಇವರ ಸಾಧನೆಯ ಬಗ್ಗೆ, ಇವರ ರಾಜಕೀಯ ಜೀವನದ ಬಗ್ಗೆ ಇವರ ಆಪ್ತರು, ಇವರ ಕುಟುಂಬಸ್ಥರು ನೆನಪಿಸ್ಕೊಳ್ತಾ ಇದ್ದಾರೆ. ಮಾಡಿದಂಥ ಕೆಲಸಗಳನ್ನು ನೆನಪಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೀರಾವರಿ ಸಚಿವರಾಗಿ 1990ರಿಂದ 2003ರವರೆಗೆ ಸೇವೆ ಸಲ್ಲಿಸ್ತಾರೆ. ಅಪಾರ ಕಾರ್ಯಕ್ರಮಗಳನ್ನು ಆಗ ಜಾರಿಗೆ ತರ್ತಾರೆ. ಅದಾದಮೇಲೆ ಅನೇಕ ಸ್ಥಾನಮಾನಗಳನ್ನು ಇವರು ನಿಭಾಯಿಸಿದ್ದುಂಟು. 1982ರಲ್ಲಿ ಇವರು ರಾಜಕೀಯಕ್ಕೆ ಎಂಟ್ರಿ ಕೊಡೋದು. 1982ರಲ್ಲಿ ಕೋಆಪರೇಟಿವ್ ಸಕ್ಕರೆ ಕಾರ್ಖಾನೆ ಬೋರ್ಡ್ನ ಸದಸ್ಯರಾಗಿ ಇವರು ತಮ್ಮ ರಾಜಕೀಯ ಜೀವನವನ್ನು ಪ್ರಾರಂಭಿಕವಾಗಿ ಪ್ರಾರಂಭ ಮಾಡ್ತಾರೆ. 1991ರಲ್ಲಿ ಪುಣೆ ಜಿಲ್ಲಾ ಕೋಆಪರೇಟಿವ್ ಸಂಘದ ಅಧ್ಯಕ್ಷರಾಗ್ತಾರೆ. 1991ರಲ್ಲೇ ಸಂಸದರಾಗಿ ಮೊದಲ ಬಾರಿಗೆ ಆಯ್ಕೆ ಕೂಡ ಆಗ್ತಾರೆ. ಅದಾದ ನಂತರ 4 ತಿಂಗಳಲ್ಲಿ ಸಂಸದ ಸ್ಥಾನಕ್ಕೆ ಅಜಿತ್ ಅವರು ರಾಜೀನಾಮೆ ಕೊಟ್ಟಿದ್ದು ಕೂಡ ಇದೆ.